ರಾಜಧಾನಿ ಬೆಂಗಳೂರಲ್ಲಿ ವಾಟರ್ ಟ್ಯಾಂಕರ್ಗಳ ಕಳ್ಳಾಟಕ್ಕೆ ಬ್ರೇಕ್ ಹಾಕೋ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡಿದೆ. ಇಲ್ಲಿ ಸುಲಿಗೆ ಮಾಡ್ತಿದ್ದಾರೆ ವಾಟರ್ ಟ್ಯಾಂಕರ್ನವರು ಅನ್ನೋ ಆರೋಪ ಕೇಳಿ ಬರ್ತಾ ಇತ್ತು ಜನರಿಂದ. ಇದಕ್ಕೆ ಬ್ರೇಕ್ ಹಾಕುವಂತ ಪ್ರಯತ್ನವನ್ನ ಜಿಲ್ಲಾಡಳಿತ ಮಾಡ್ತಾ ಇದೆ. ಟ್ಯಾಂಕರ್ ನೀರಿಗೆ ದರ ಫಿಕ್ಸ್ ಮಾಡಲಾಗಿದೆ. ಇಷ್ಟು ಕಿಲೋಮೀಟರ್ಗೆ ಇಷ್ಟು, ಇಷ್ಟು ಲೀಟ್ರಿಗೆ ಇಷ್ಟು, ಈ ರೀತಿ ದರ ಫಿಕ್ಸ್ ಮಾಡಿದ್ದಾರೆ. ಟ್ಯಾಂಕರ್ ಮಾಲೀಕರ ಜೊತೆಗೆ ಸಭೆ ಮಾಡಿದ ಬಳಿಕ ದರ ಫಿಕ್ಸ್ ಆಗಿದೆ. GST ಇನ್ಕ್ಲೂಡೆಡ್ ಪ್ರೈಸ್ ಲೀಸ್ಟ್ ಎಷ್ಟು ಅನ್ನೋದನ್ನು ಜಿಲ್ಲಾಡಳಿತ ಕ್ಲಿಯರ್ ಆಗಿ ಹೇಳಿದೆ. ಯಾವ ಅಂದರೆ ಎಷ್ಟು ಲೀಟರ್ನ ಟ್ಯಾಂಕರ್ಗೆ ಎಷ್ಟು ಕಿಲೋಮೀಟರು, ಈ ರೀತಿ ಒಂದು ಮಾನದಂಡವನ್ನು ಸೆಟ್ ಮಾಡಿದ್ದಾರೆ. ಅದನ್ನು ನೀವು TV ಸ್ಕ್ರೀನ್ನ ಮೇಲೆ ನೋಡ್ತಾ ಇದ್ದೀರಿ. 6000 ಲೀಟರ್ಗೆ 5 ಕಿಲೋಮೀಟರ್ನ ಒಳಗಾದರೆ ಎಷ್ಟು, 5 ಕಿಲೋಮೀಟರ್ನ ಆ ಕಡೆ ಅಂತ ಆದರೆ ಎಷ್ಟು, ಈ ರೀತಿ ದರ ನಿಗದಿ ಮಾಡಲಾಗಿದೆ. ಬೇಕಾಬಿಟ್ಟಿ ಸುಲಿಗೆ ಮಾಡಲಾಗ್ತಿದೆ ಅನ್ನೋ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಜನರಿಂದ ಈ ಆರೋಪ ಕೇಳಿಬಂದಿತ್ತು. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರು. ಇದಾದ ಬೆನ್ನಿಗೆ ಈಗ ಜಿಲ್ಲಾಡಳಿತ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇದಕ್ಕಿಂತ ಹೆಚ್ಚು ದರಕ್ಕೆ ನೀರನ್ನು ಮಾರಾಟ ಮಾಡುವಂತಿಲ್ಲ ಅಂತ ಸ್ಪಷ್ಟವಾದಂಥ ಸೂಚನೆಯನ್ನು ಕೊಡಲಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ಫೋನ್ ಸಂಪರ್ಕದಲ್ಲಿ. ಧ್ರುವರಾಜ್, ಈಗ ಜಿಲ್ಲಾಡಳಿತ ಪ್ರೈಸ್ ಏನೋ ಫಿಕ್ಸ್ ಮಾಡಿದ್ದನ್ನು ನೋಡಿದ್ವಿ, ಬಟ್ ಇದು ಪಾಲನೆ ಆಗತ್ತಾ ಅನ್ನೋದು ಬಹಳ ಬೇಸಿಕ್ ಆದಂಥ ಪ್ರಶ್ನೆ. ಸಾಧ್ಯನಾ? ಯಾಕಂತಂದರೆ ಜನರಿಗೆ ಅನಿವಾರ್ಯತೆ ಇದೆ. ಆ ಅನಿವಾರ್ಯತೆಯನ್ನು ಬಂಡವಾಳ ಮಾಡಿಕೊಳ್ತಾ ಇರೋದಿಲ್ಲಿ ವಾಟರ್ ಟ್ಯಾಂಕರ್ನವರು. ಎಸ್ ರಕ್ಷತ್, ಖಂಡಿತವಾಗ್ಲೂ ಇಲ್ಲಿ ಅಂದ್ರೆ ದರ ಫಿಕ್ಸ್ ಮಾಡಿದೆ ಜಿಲ್ಲಾಡಳಿತ. ಆದ್ರೆ ಇದನ್ನ ಪಾಲನೆ ಮಾಡಿಲ್ಲ ಅಂತ ಹೇಳಿದ್ರೆ ಯಾವ ಕ್ರಮ ಎನ್ನುವಂತಹದ್ದನ್ನ ಇಲ್ಲಿ ಅವ್ರು ಯಾವ ಆದೇಶವನ್ನ ಹೊರಡಿಸಿದ್ದಾರಲ್ಲ ಅದರಲ್ಲಿ ಸ್ಪಷ್ಟಪಡಿಸಿಲ್ಲ. ಆದ್ರೆ ಕಳೆದ ಕೆಲವು ದಿನಗಳಿಂದ ಜನರಿಂದ ಬರ್ತಾ ಇದ್ದಂತಹ ದೂರಿನ ಅನುಸಾರವಾಗಿ ಈಗ ಕೊನೆಯದಾಗಿ ದರವನ್ನ ಫಿಕ್ಸ್ ಮಾಡಿದ್ದಾರೆ. ಅಂದ್ರೆ ಈಗ ಖಾಸಗಿ ಟ್ಯಾಂಕರ್ ಮಾಲೀಕರು ಏನೋ 1 to 2 ಹಣವನ್ನ ವಸೂಲಿ ಮಾಡ್ತಾ ಇದ್ರಲ್ಲ, ಅವರೆಲ್ಲರಿಗೂ ಕಳ್ಳಾಟಕ್ಕೆ ಬ್ರೇಕ್ ಹಾಕಲು ಮನೆ DCM DKC ನೇತೃತ್ವದಲ್ಲಿ ಸಭೆ ಆಗುತ್ತೆ. ಸಭೆ ಆದ ಸಂದರ್ಭದಲ್ಲಿ ಜಲಮಂಡಳಿ ಹಾಗೆ BBMP ಅದಲ್ಲದೆ ಬೆಂಗಳೂರು ಜಿಲ್ಲಾಧಿಕಾರಿಗಳು ಕೂಡ ಆ ಸಭೆಯಲ್ಲಿ ಭಾಗಿಯಾಗಿದ್ರು. ಅದಾದ ನಂತರ 2 ಸುತ್ತಿನಲ್ಲಿ ಖಾಸಗಿ ಟ್ಯಾಂಕರ್ ಮಾಲೀಕರ ಬಳಿ ಈ ಜಿಲ್ಲಾಡಳಿತ ಹಾಗೆ BBMP ಜಲಮಂಡಳಿ ಸಭೆಯನ್ನ ಕೂಡ ಮಾಡಿತ್ತು. ಹೆಚ್ಚಿನ ದರವನ್ನ ವಸೂಲಿ ಮಾಡಬೇಡಿ ಅಂತ ಮನವಿಯನ್ನ ಕೂಡ ಮಾಡಿದ್ರು. ಅದಲ್ಲದೆ ಖಾಸಗಿ ಟ್ಯಾಂಕರ್ಗಳು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬೇಕು ಎನ್ನುವಂತ ಒಂದು ಸೂಚನೆಯನ್ನ ನೀಡಿದ್ರು. ಆದ್ರೆ ಯಾರು ಕೂಡ ರಿಜಿಸ್ಟ್ರೇಷನ್ ಮಾಡದೆ ಕಳ್ಳಾಟವನ್ನ ಮಾಡ್ತಾ ಇದ್ರು. 3000ಕ್ಕೂ ಅಧಿಕ ಖಾಸಗಿ ಟ್ಯಾಂಕರ್ಗಳಿದ್ರೆ 1400 ಖಾಸಗಿ ಟ್ಯಾಂಕರ್ಗಳು ಸದ್ಯ ಈಗ ರಿಜಿಸ್ಟರ್ ಆಗಿದ್ದಾವೆ. ಈ ತರ ನಾವು ಯಾವುದೇ ಆದೇಶವನ್ನ ಕೊಟ್ಟರು ಕೂಡ ಇವರು ಪಾಲಿಸ್ತಾ ಇಲ್ಲ ಎನ್ನುವಂತ ಕಾರಣಕ್ಕಾಗಿ ಈ ಜಿಲ್ಲಾಡಳಿತ ಈಗ ದರ ಫಿಕ್ಸ್ ಮಾಡಿ ಆದೇಶವನ್ನ ಹೊರಡಿಸಿದೆ. ನಾವೀಗ ನೋಡ್ತಾ ಹೋಗೋದಾದ್ರೆ 6000 ಲೀಟರ್ಗೆ 600 ರೂಪಾಯಿ ಅಷ್ಟೇ ತೆಗೆದುಕೊಳ್ಬೇಕು ಎನ್ನುವಂತ ಒಂದು ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ. ಅದು 5 ಕಿಲೋಮೀಟರ್ ಒಳಗೆ, ಅದು 10 ಕಿಲೋಮೀಟರ್ ಒಳಗೆ ಏನಾದ್ರು 6000 ಲೀಟರ್ ನೀರನ್ನ ತರಿಸ್ಕೊಳ್ತೀವಿ ಅಂದ್ರೆ 750 ರೂಪಾಯಿ ಹಣವನ್ನ ನೀವು ಪಾವತಿ ಮಾಡಬೇಕು. ಇನ್ನು 8000 ಲೀಟರ್ 5 ಕಿಲೋಮೀಟರ್ ಒಳಗೆ ತರಿಸ್ಕೋಬೇಕು ಅಂದ್ರೆ 700 ರೂಪಾಯಿ. ಇದು 10 ಕಿಲೋಮೀಟರ್ ಒಳಗೆ ಇತ್ತು ಅಂತ ಹೇಳಿದ್ರೆ 850 ರೂಪಾಯಿ. ಇನ್ನು 12,000 ಲೀಟರ್ ಟ್ಯಾಂಕರ್ಗೆ 1,000 ರೂಪಾಯಿ ನಿಗದಿ ಮಾಡಿದ್ದಾರೆ 5 ಕಿಲೋಮೀಟರ್ಗೆ. ಇನ್ನು 10 ಕಿಲೋಮೀಟರ್ ಒಳಗೆ 1,200 ರೂಪಾಯಿ ದರವನ್ನ ಫಿಕ್ಸ್ ಮಾಡಿದ್ದಾರೆ. ಇವೆಲ್ಲವನ್ನ ನಾವು ಒಳ್ಳೆ ನಿಯಮವನ್ನ ಕೈಗೊಂಡಿದ್ದಾರೆ, ಒಳ್ಳೆ ಕ್ರಮವನ್ನ ಕೈಗೊಂಡಿದ್ದಾರೆ ಅಂತ ನಾವು ಅಪ್ರಿಶಿಯೇಟ್ ಮಾಡ್ಬೋದು. ಆದ್ರೆ ಇಲ್ಲಿ ಜಿಲ್ಲಾಡಳಿತ ಸ್ಪಷ್ಟವಾಗಿ ತಿಳಿಸೇ ಇಲ್ಲ ಯಾವ ಕ್ರಮವನ್ನ ಕೈಗೊಳ್ತೀವಿ, ಇದನ್ನ ಪಾಲನೆ ಮಾಡ್ತಾರೋ ಇಲ್ವೋ, ಇದನ್ನ ಹೇಗೆ ಮಾನಿಟರ್ ಮಾಡ್ತೀವಿ ಅನ್ನುವಂಥದ್ದನ್ನು ಇನ್ನು ಸ್ಪಷ್ಟವಾಗಿ ತಿಳಿಸಿಲ್ಲ ರಕ್ಷತ್. ಥ್ಯಾಂಕ್ ಯು ಧ್ರುವರಾಜ್ ಮಾಹಿತಿಗೆ. ಒಟ್ಟಿನಲ್ಲಿ ಜನರ ಒತ್ತಡಕ್ಕೆ ಮಣಿದು ಈಗ ಪ್ರೈಸ್ ಫಿಕ್ಸ್ ಮಾಡಿದ್ದಾರೆ. ಆದರೆ ಇದನ್ನು ಉಲ್ಲಂಘಿಸಿದವರ ವಿರುದ್ಧ ಏನು ಕ್ರಮ, ಇದನ್ನು ಮಾನಿಟರ್ ಮಾಡೋದು ಹೆಂಗೆ, ಇದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಅಂದರೆ ತೋರಿಕೆಗೊಂದು ಕ್ರಮ ತೆಗೆದುಕೋಬೇಕಿತ್ತು, ಅದನ್ನು ತೆಗೆದುಕೊಂಡಂಗೆ ಕಾಣಿಸ್ತಾ ಇದೆ. ಜನರ ಅನಿವಾರ್ಯತೆಯನ್ನು ಬಂಡವಾಳ ಮಾಡಿಕೊಂಡಿರುವಂಥ ಈ ವಾಟರ್ ಮಾಫಿಯಾ ಏನಿದೆ ಬೆಂಗಳೂರಲ್ಲಿ ಈ ನಿಯಮದ ವ್ಯಾಪ್ತಿಯೊಳಗೆ ಬರುತ್ತಾ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.